ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜು ಸುಮಿತ್. ನೋಡಿ, ಸಾಕಷ್ಟು ಜನ ಸ್ಟೂಡೆಂಟ್ಸ್‌ಗೆ ಕೆಲವೊಂದು ದಿನದಿಂದ ಏನು ಮೆಸೇಜ್ ಬರ್ತಿದೆ ಅಂದರೆ, ಅವ್ರು ಕೆ-ಸಿ-ಟಿ ಅಥವಾ ಕೆ-ಇ-ಎ ಪೋರ್ಟಲಲ್ಲಿ ಲಾಗಿನ್ ಮಾಡಬೇಕಂದ್ರೆ ಯು ಆರ್ ಸ್ಟಾಪ್ಡ್ ಫ್ರಾಮ್ ಸಿ-ಇ-ಟಿ ಅಡ್ಮಿಷನ್ ಪ್ರೊಸೆಸ್ ಅಂತ ಮೆಸೇಜ್ ಬರ್ತಿದೆ. ಆ್ಯಂಡ್ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗ್ತಿದ್ದಾರೆ. ಸರ್, ನಾವು ಅಡ್ಮಿಷನ್ ಪ್ರೊಸೆಸ್ಸಿಂದ ಹೊರಗಡೆ ಆಗಿದ್ದೇವೇನಂತ, ಕೌನ್ಸೆಲಿಂಗಿಂದ ಹೊರಗಡೆ ಆಗಿದ್ದೇವೇನಂತ. ನೋಡಿ ಸ್ಟೂಡೆಂಟ್ಸ್, ಯಾವುದೇ ರೀತಿ ಪ್ಯಾನಿಕ್ ಆಗಬೇಡಿ. ಇದೊಂದು ಕಾಮನ್ ಟೆಕ್ನಿಕಲ್ ಗ್ಲಿಚ್ ಇದೆ ಕೆ-ಇ-ಎ ಸಾಫ್ಟ್‌ವೇರಲ್ಲಿ. ಇನಿಷಿಯಲಿ ಏನಾಗ್ತಿದೆ ಅಂದರೆ, ರೌಂಡ್ 1 ಅಲಾಟ್‌ಮೆಂಟ್ ಆದಮೇಲೆ ಯಾರೆಲ್ಲ ಸ್ಟೂಡೆಂಟ್‌ಗೆ ಸೀಟ್ ಸಿಕ್ಕಿಲ್ಲಲ್ವಾ, ಅವರಿಗೆ ಇನಿಷಿಯಲಿನೇ ಈ ಟೈಪ್ ಮೆಸೇಜ್ ಬರ್ತಿದೆ. ಆ್ಯಂಡ್ ರೀಸೆಂಟ್ ಇಂದ ಒಂದು 4-5 ಡೇಸಿಂದ ಯಾರೆಲ್ಲ ಸ್ಟೂಡೆಂಟ್ಸು ಚಾಯ್ಸ್ 2 ಮಾಡಿದ್ದಾರೆ, ರೌಂಡ್ 1ನಲ್ಲಿ ಸೀಟ್ ಸಿಕ್ಕಿದೆ, ಚಾಯ್ಸ್ 2 ಆರ್ ಚಾಯ್ಸ್ 3 ಮಾಡಿದ್ದಾರೆ, ಅವ್ರಿಗೋಸ್ಕರ ಕೂಡ ಈ ಟೈಪ್ ಮೆಸೇಜ್ ಬರ್ತಿದೆ. ಸೊ ಇದು ಏನಾಗಿದೆ, ಒಂದು ಟೆಕ್ನಿಕಲ್ ಗ್ಲಿಚ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಯಾವುದೇ ರೀತಿ ವರಿ ಮಾಡ್ಕೋಬೇಡಿ, ನೀವು ಅಡ್ಮಿಷನ್ ಪ್ರೊಸೆಸ್ಸಿಂದ ಔಟ್ ಆಗಿದೆ. ಯಾಕಂದ್ರೆ ಕೆ-ಇ ಅವರು ಈ ಟೈಪ್ ನಿಮಗೆ ಅಡ್ಮಿಷನ್ ಪ್ರೊಸೆಸ್ಸಿಂದ ಹೊರಗಡೆ ಹಾಕೋಂಗಿಲ್ಲ. ಓಕೆ, ಅಂಟಿಲ್ ಅನ್ಲೆಸ್ ನೀವು ಚಾಯ್ಸ್ 4 ಪರ್ಫಾರ್ಮ್ ಮಾಡೋಂಗಿಲ್ಲ, ಚಾಯ್ಸ್ 1 ಪರ್ಫಾರ್ಮ್ ಮಾಡಿ ಅಡ್ಮಿಷನ್ ತಗೊಳಂಗಿಲ್ಲ, ಆರ್ ಚಾಯ್ಸ್ 4 ಮಾಡಿ ಎಕ್ಸಿಟ್ ಆಗೋಂಗಿಲ್ಲ, ಅಲ್ಲಿವರೆಗೆ ನಿಮ್ಮ ಕೆ-ಇ ಅವರು ಕೆ-ಸಿ-ಟಿ ಅಡ್ಮಿಷನ್ ಪ್ರೊಸೆಸ್ಸಿಂದ ಹೊರಗಡೆ ಹಾಕೋಂಗಿಲ್ಲ. ಸೊ ಯಾವುದೇ ರೀತಿ ಈ ಟೈಪ್ ಪ್ಯಾನಿಕ್ ಆಗಬೇಡಿ. ಆ್ಯಂಡ್ ನೀವು ಒಂದು ವೇಳೆ ಸೀಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ನೀವು ಸೆಕೆಂಡ್ ರೌಂಡಲ್ಲಿ ಎಂಟರ್ ಆಗ್ತೀರಾ ಫಾರ್ ಶೋರು. ಆ್ಯಂಡ್ ರೌಂಡ್ 1ನಲ್ಲಿ ಸೀಟ್ ಸಿಕ್ಕಿದ್ರೆ ಕರೆಕ್ಟಾಗಿ ಚಾಯ್ಸ್ 2 ಆರ್ ಚಾಯ್ಸ್ 3 ಪರ್ಫಾರ್ಮ್ ಮಾಡಿದ್ರೆ, ನಿಮ್ಗೆ ಡಿಸೈರ್ಡ್ ಚಾಯ್ಸ್ ನೀವು ಪರ್ಫಾರ್ಮ್ ಮಾಡಿದ್ರೆ ಅಂತ ಕೂಡ ನೀವು ರೌಂಡ್ 2 ಅಲ್ಲಿ ಖಂಡಿತವಾಗಿ ಎಂಟರ್ ಆಗ್ತೀರಾ. ಶೆಡ್ಯೂಲ್ ಬಿಟ್ಟ ಮೇಲೆ ಯಾವಾಗ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಇರತ್ತೆಲ್ಲ, ಅಲ್ಲಿವರೆಗೆ ಇದೇನೆಲ್ಲ ಪ್ರಾಬ್ಲಮ್ ಇದೆ ಅದು ರಿಸಾಲ್ವ್ ಆಗಿರತ್ತೆ. ಪ್ರಾಬ್ಲಮ್ ಯಾವುದೇ ರೀತಿ ಪ್ಯಾನಿಕ್ ಮಾಡ್ಕೋಬೇಡಿ. ಓಕೆ, ಬಿ ಕಾಮ್. ಓಕೆ, ಸೊ ಏನೇ ಮತ್ತು ನಿಮಗೆ ಈ ಟೈಪ್ ಮೆಸೇಜ್ ಇದ್ದರೆ ಕೆಳಗಡೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾವು ಅದಕ್ಕೆ ಆದಷ್ಟು ಬೇಗ ಸೊಲ್ಯೂಷನ್ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೇವೆ. ಸೊ ಈಗ ನೆಕ್ಸ್ಟ್ ಟಾಟಾ ಬಾಯ್.